ಆವತ್ತದಾಗಲೇ ಆ ಥ್ರಿಲ್ಲು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಪೋಖರದಲ್ಲಿ ಲೋಕಲ್ ಏನೇನಿದೆ ಜಾಗಗಳೆಲ್ಲ ನೋಡಿ ದೇವಸ್ಥಾನ ಮತ್ತು ಗುಹೆಯಲ್ಲಿ ಶಿವನ ದೇವಸ್ಥಾನ ಪ್ರತಿಯೊಂದು ಎಲ್ಲ ನೋಡ್ತೀವಿ. ಇದೇ ರೂಮಲ್ಲಿ ಇವತ್ತು ಉಳ್ಕೊಂಡಿದ್ದೀವಿ. ಇವತ್ತು ಕೂಡ ಇದೇ ರೂಮಲ್ಲಿ ಉಳ್ಕೊತಾ ಇದ್ದೀವಿ. ಇವತ್ತು ಪ್ರೋಗ್ರಾಮಿಂಗ್ ಬಂದುವಂಥ ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ. ಅಡ್ವೆಂಚರ್ ಏನು ಅಂತ ವೆಯ್ಟ್ ಮಾಡಿ ಮುಂದಿನ ಅಪ್ಡೇಟ್ಸ್ ಏನಿದೆ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಆಗಲೇ ಹೇಳ್ದಂಗೆ ಒಂದು ಅಡ್ವೆಂಚರ್ ಅಥವಾ ಇದಕ್ಕೆ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ಏರ್ಪೋರ್ಟ್ ಏರಿಯಾ, ಇದು ಪೋಖರ ಏರ್ಪೋರ್ಟ್. ಇದು ನೋಡಿ, ಪೋಖರ ಏರ್ಪೋರ್ಟು. ಇಲ್ಲಿ ಬಂದು ಒಂದು ಅಡ್ವೆಂಚರ್ ಅಲ್ಟ್ರಾ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ಪಡೆಯೋದಕ್ಕೆ ಬಂದಿರೋದು. ಇಲ್ಲಿ ಅಲ್ಟ್ರಾ ಫ್ಲೈಟ್ ಅಂದರೆ ಇಲ್ಲಿ ಎರಡೇ ಕಡೆ ಇಡೀ ಪ್ರಪಂಚದಲ್ಲಿರೋದು. ಒಂದು ನೇಪಾಳ ಪೋಖರದಲ್ಲಿ, ಪೋಖರದಲ್ಲಿ, ಇನ್ನೊಂದು ಬಂದು ಫಿಲಿಪೈನ್ಸ್ ಅಲ್ಲಿ. ಆ ಎರಡು ಕಡೆ ಮಾತ್ರನೇ ಇರೋದು. ನಾನು ಮತ್ತೆ ಚಂದ್ರು ಬ್ರೋ ಮತ್ತೆ ರಘು ಬ್ರೋ ಆಮೇಲೆ ನವೀನ್ ಸರ್, ಇಷ್ಟು ಜನ ಈ ಅಡ್ವೆಂಚರ್ ನ ತಗೊಬೇಕು ಅಂತ ಇದೀವಿ. ಎಕ್ಸ್ಪೀರಿಯನ್ಸ್ ನ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಲೈವ್ ಅಲ್ಲಿ ತೋರಿಸ್ತೀನಿ. ವೇಟ್ ಫಾರ್ ಎ ಸರ್ಪ್ರೈಸ್. ಇದಕ್ಕೆ ಉತ್ತೇಜನನೇ ಬಂದು ನವೀನ್ ಸರ್ ಹೇಳಿದಕ್ಕೆ ಇದೆಲ್ಲ ಇದೆ ಅಂತ ಗೊತ್ತಾಗಿತ್ತು ನಮ್ಗೆ. ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ, ಥ್ಯಾಂಕ್ಸ್ ಟು ನವೀನ್ ಸರ್. ಎಂಟ್ರಿ ಪಾಸ್ ಅಷ್ಟೇ ಇದು ಟಿಕೆಟ್ ಇದಲ್ಲ. ಮತ್ತೆ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾನೇ ಸ್ಟ್ರಿಕ್ಟ್ ಇದೆ. 100 kg ಮೇಲೆ ಯಾರು ಇದ್ರೆ 100 kg ಮೇಲೆ ಇದ್ರೆ ಅವ್ರನ್ನ ಎಂಟರ್ಟೈನ್ ಮಾಡಲ್ಲ. ಎಕ್ಸ್ಪೀರಿಯನ್ಸ್ ನೋಡೋಣ ಫ್ರೆಂಡ್ಸ್, ಹೆಂಗನ್ಸುತ್ತೆ. 200cc ಒಂದು ಇದು ಪವರ್ ಏನೋ ಇರುತ್ತಂತೆ. ಒಂದು ಚಿಕ್ಕ ಪೆಟ್ರೋಲ್ 2 ವೀಲರ್ದು ಬೈಕ್ ಇಂಜಿನ್ ತರ ಇರುತ್ತೆ. ಬಟ್ ಲೈಫ್ ಒಂಥರ ಚಾಲೆಂಜ್ ಅಲ್ವಾ. ಅಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ, ಇದನ್ನು ಮಾಡದೆ ಹೋದ್ರೆ ಲೈಫಲ್ಲಿ ಏನೋ ಕಳ್ಕೊಂಡಂಗ. ಆಮೇಲೆ ಒಂದು ಗಿಲ್ಟ್ ಫೀಲ್ ಆಗುತ್ತೆ, ಮಾಡ್ಬೇಕಾಗಿತ್ತು ಅಂತ. ಅದಕ್ಕೋಸ್ಕರನೇ ಏನಾಗುತ್ತೋ ಆಗ್ಲಿ ಮಾಡೇ ಬಿಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದೀವಿ. ನೋಡಿ, ಅಲ್ಲಿ ಚಾಪರ್ಸ್ ಇದೆ. ಇಲ್ಲಿ ಚಾಪರ್ ಎಲ್ಲ ಕಾಣ್ತಾ ಇದೆ. ಈ ಒಂದನ್ನು ತುಂಬಾ ಸಖತ್ತಾಗಿದೆ ಒಂಥರ. ನೋಡೋಣ ನಮ್ದು ಅಲ್ಟ್ರಾ ಫ್ಲೈಟ್ ಹೇಗಿರುತ್ತೆ ಅಂತ ನೋಡೋಣ. ನವೀನ್ ಸರ್, ಹೆಂಗ ಅನಿಸ್ತಾ ಇದೆ? ನಾನು 2ನೇ ಸಲ ಅಲ್ವಣ, ನಾನು ಎಕ್ಸ್ಪೀರಿಯನ್ಸ್ 2ನೇ ಸಲ ಅಲ್ಲ. ಮತ್ತೆ ಫ್ಲೈ ಮಾಡ್ತಾ ಇದ್ದಾರೆ. ಇದಕ್ಕೆ ಥ್ಯಾಂಕ್ಸ್ ಗೋಸ್ ಟು ನವೀನ್ ಸರ್. ಏನಕ್ಕಂದ್ರೆ ಅವರೇ ಹೇಳಿ ಕರ್ಕೊಂಡ್ ಮಿಸ್ ಮಾಡ್ಕೊಂಬೇಡಿ ಆಪರ್ಚುನಿಟಿ. ಯಾಕಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ದುಡ್ಡು ಕೊಟ್ರು ಸಿಗಲ್ಲ. ಆ ಜಾಗಗಳಲ್ಲಿ ಆತರ ಫೆಸಿಲಿಟಿ ಇರೋ ಕಡೆನೆ ನಾವು ಮಾಡ್ಬೇಕು. ಸ್ನೇಹಿತರೆ, ದಯವಿಟ್ಟು ನೀವು ಪ್ರವಾಸ ಮಾಡ್ತಿರಲ್ಲ, ಅಲ್ಲಿ ಇರುವಂತ ಅಡ್ವೆಂಚರಸ್, ಬಂಗಿ ಜಂಪ್ ಇರ್ಬೋದು, ಅಥವಾ ಪ್ಯಾರಾಗ್ಲೈಡಿಂಗ್ ಇರ್ಬೋದು, ಪ್ಯಾರಾ ಮೋಟರಿಂಗ್ ಇರ್ಬೋದು, ಅಥವಾ ಈ ತರ ಅಲ್ಟ್ರಾ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದಿರ್ಬೋದು, ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡಿ. ತುಂಬಾನೇ ಯಾಕೆಂದ್ರೆ ಅಷ್ಟು ನಿಪುಣರೇ ಅದು ಮಾಡಿಸೋದು. ಪ್ರೈವೇಟ್ ಫ್ಲೈಟ್ ಎಲ್ಲ ಲ್ಯಾಂಡಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಟೀಮ್ ಸೀನಿಯರ್. ಅದಕ್ಕೋಸ್ಕರ ಇನ್ನೊಂದು ಪ್ರತಿಯೊಬ್ಬರದ್ದು ಕೂಡ ಅವ್ರದೇ ಆದಂತ ಒಂದು ಒಪಿನಿಯನ್ ಇದೆ ಇಲ್ಲಿ. ಬಟ್ ಇಲ್ಲೇನಂದ್ರೆ ಆಪರ್ಚುನಿಟಿ ಬಂದಾಗ ಗ್ರ್ಯಾಬ್ ಮಾಡ್ಬೇಕು. ನಾನು ಕಲ್ತಿರೋದು ಅದೊಂದು ಪಾಲಿಸಿ. ಕಲಿಯೋದಿಕ್ಕೆ ಅದು ನಮ್ಗೆ ಯಾವುದೇ ಒಂದು ಇದಿರೋದಿಲ್ಲ. ಅಂದ್ರೆ ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಟ್ರೆಸ್ಟ್ ಇರಬೇಕು ಕೂಡ ಕಲಿಯೋದಿಕ್ಕೆ. ಯಾವಾಗ ಒಬ್ಬ ಮನುಷ್ಯ ಕಲಿಯೋದಿಕ್ಕೆ ಶುರು ಮಾಡ್ತಾನೆ, ಆ ಪ್ರತಿಯೊಂದು ದಿನನೂ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಆಗಿರುತ್ತೆ. ಮತ್ತೆ ಇಲ್ಲೇನ್ ಫ್ಲೈಟ್ ನೀವು ನೋಡ್ತೀರಾ, ತೋರಿಸ್ತೀನಿ ಈಗ ನೋಡಿ ಯಾವ ರೀತಿ. ವೈಟಿಂಗ್ ನೋಡಿ, ಇಷ್ಟೇ ಫ್ಲೈಟ್. ಸರ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ನೋಡಿ, ಪುಟಾಣಿ ಫ್ಲೈಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡೋಣ. ನಾನು ಮಾಡ್ಬಿಡ್ತೀನಿ ಡಬ್ಬಲ್ಲಿ. ಥ್ಯಾಂಕ್ ಯು. ಆದಂಗಾಗಿ ಈ ಟಿಕೆಟ್ ನೋಡಿದ್ಮೇಲೆ ಅನ್ನಿಸ್ಬಿಡ್ತು ನನಗೆ. ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. 2 ಇದೆ. ನೋಡ ಯಾರ್ಯಾರು ಹೋಗ್ತಾರೆ ಫಸ್ಟ್ ಅಂತ. ತುಂಬಾನೇ ಮಸ್ತ್ ಆಗಿದೆ ಫ್ರೆಂಡ್ಸ್. ಲೈಫ್ ಅಲ್ಲಿ ಈ ತರ ಅಪರ್ಚುನಿಟಿ ತುಂಬಾನೇ ಕಷ್ಟ ಸಿಗೋದು. ಈ ತರ ಅಪರ್ಚುನಿಟಿ ಬಂದಾಗ ಅದೇ ಕಣಕ್ ಬಿಡಬಾರ್ದು.
ನೋಡಿ ಎಷ್ಟು ಮೂವ್ಮೆಂಟ್ ನೋಡಿ ಹೆಂಗ ಫ್ಲೈ ಇದು ಇದಾಗತ್ತೆ. AEROS. ನೋಡಿ ಇಂಜಿನ್ದು ಸ್ಪೆಸಿಫಿಕೇಶನ್ ಪ್ರತಿಯೊಂದು ಎಲ್ಲ ಅಲ್ಲಿ ಏನ್ ಇಂಜಿನ್ ಇದೆ, ಅದು ಪವರ್ ಆಫ್ ಇದು ಪೋಕ್ರಾ ಅಟ್ರಲೈಟ್. ನಾನು ಬೆಂಗಳೂರಲ್ಲಿ ನೋಡಿದೀನಿ, ಜಗ್ಪೂರ್ ಏರೋಡ್ರಮ್ ಅಲ್ಲಿ ಇದನ್ನ ನೋಡಿದೀನಿ. ಬಟ್ ಇದ್ರ ಎಕ್ಸ್ಪೀರಿಯನ್ಸ್ ನಾನು ಮಾಡಿಲ್ಲ. ಬಟ್ ಒಂದ್ಸಾರಿ ಯಾವ್ದೋ ಅಪರ್ಚುನಿಟಿ ಸಿಕ್ಕಿದಾಗ ಹೊರಗಡೆ ಹೋಗಿದ್ದೆ ಕೆಲಸದ ವಿಚಾರವಾಗಿ, ಅವಾಗ ನಾನು ಇದನ್ನ ನೋಡಿದ್ದೆ. ಚಂದ್ರು ರೆಡಿ ಆಗಿದ್ದಾರೆ. ಆಮೇಲೆ ನವೀನ ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಎಕ್ಸ್ಪೀರಿಯನ್ಸ್ ಇದೆ ಬಿಡಿ ನಿಮ್ಗೆ. ಒಂದ್ಸಲ 2021 ಒಂದ್ಸಲ ಮಾಡಿದ್ವಿ, ಇವಾಗ ಮಾಡ್ತಾ ಇದೀವಿ. ಈ ಸಲ ಭಯ ಆಗಲ್ಲ, ಈ ಸಲ ಎಂಜಾಯ್ ಮಾಡ್ತೀವಿ. ಲಾಸ್ಟ್ ಟೈಮ್ ಸ್ವಲ್ಪ ಭಯ ಆಗಿತ್ತು. ಓಕೆ, ಥ್ಯಾಂಕ್ ಯು. ನೋಡಿ ಗೋಪುರ ಎಲ್ಲ ಸೆಟ್ ಮಾಡ್ಕೊಂತ ಇದಾರೆ. ನಾವು ಕೂಡ ಗೋಪುರ ಇದಕ್ಕೆ ಅದನ್ನೇ ಓಕೆ ಮಾಡಿದ್ವಿ. ಏನಕ್ಕಂದ್ರೆ ಇವೆಲ್ಲ ಸಿಗಲ್ಲ ಆಪರ್ಚುನಿಟಿ. ಸಿಕ್ಕಿದಾಗ ನಾನು ಆಗ್ಲೇ ಹೇಳಿದ್ನಲ್ಲ, ಗ್ರಾಬಿ. ನಾ ಪೈಲಟ್ ಬಂದ್ರು. ದೂರ ಹೋಗ್ತಂಗ್ ಗಾಳಿ ಜಾಸ್ತಿ ಆಗೋಗುತ್ತಲ್ಲ. ಜಾಸ್ತಿ ಆಗ್ತಿದೆ ಕರ್ತೀನಿ. ವಾವ್, ಸೂಪರ್ ಸೂಪರ್ ಸೂಪರ್. ನವೀನ್ ಸರ್ ಫಸ್ಟ್ ಟೇಕಪ್ ಆಯ್ತು. ವಾಟ್ ಎ ಮೂವ್ಮೆಂಟ್. ಹೆಂಗಿದೆ, ಹೆಂಗನ್ನಿಸ್ತಾ ಇದೆ? ಅಲ್ಲ, ನಾವು ಹತ್ತಿದಾಗ ಗೊತ್ತಾಗಲ್ಲ, ನಾವು ಬೇರೆಯವ್ರು ನೋಡಿದಾಗ ಗೊತ್ತಾಗಲ್ಲ. ನಾವು ಹತ್ತಿದಾಗಲೇ ಆ ಥ್ರಿಲ್ಲು. ಇನ್ನೊಬ್ರು ನೋಡಿದಾಗ ಮಾಡಬೇಕು ಅನ್ನೋ ಫೀಲ್ ಬರ್ತಿದೆ. ಫಸ್ಟ್ ಇವನಿಗೆ ಥ್ಯಾಂಕ್ಸ್ ಹೇಳಬೇಕು. ಇವನು ನಾವೇನು ಮಾಡಿದ್ವು, ಫಸ್ಟ್ ನಾನು ಹೋಗ್ಲೋ ಬೇಡ ಅಂತ ಯೋಚನೆ ಮಾಡಿದೆ. ಬಟ್ ಡಿಸೈಡ್ ಮಾಡಿದ್ದು ಒಂದೇ, ಮಾಡಬೇಕು ಅಂತ. ಸರ ಎಲ್ಲೆಲ್ಲ ಹೋಗುತ್ತೆ. ದುಡ್ಡು ಪ್ರಶ್ನೆ ಅಲ್ಲ. ಮತ್ತು ನಾನು ತೊಗೊಂಡಿರೋ ಬರೀ 15 ಮಿನಿಟ್ಸ್ ತೊಗೊಂಡೆ ಅಷ್ಟೇ. 30 ಮಿನಿಟ್ಸ್ ತೊಗೊಳ್ಳಿಲ್ಲ. 30 ಮಿನಿಟ್ಸ್ ಬರೀ ನವೀನ್ ಸರ್ ಮತ್ತು ಇವ್ರು ಮಾತ್ರ ತೊಗೊಂಡ್ರು 30 ಮಿನಿಟ್ಸು. ಏನಕ್ಕಂದ್ರೆ ಸುಮ್ಮನೆ ಟೇಕ್ ಆಫ್ ಮೇನ್ ಒಳಗಡೆ ಮೇಲ್ಗಡೆ ಮಾಮೂಲಿ ಎಲ್ಲ ಇದು ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿದ್ದೀವಿ. ಅಮೌಂಟ್ ವಿಚಾರ ಬಂದರೆ ಇಲ್ಲಿ ನೇಪಾಳಿ ಕರೆನ್ಸಿನಲ್ಲಿ ಬಂದು 17,000 ಚಿಲ್ಲರೆ ಇದು ಬರುತ್ತೆ. ಬಟ್ ಅದು INR ಅಲ್ಲಿ ಇದು ಮಾಡಿದಾಗ ಸ್ಕ್ಯಾನ್ ಮಾಡಿದಾಗ 10,837 ರೂಪಾಯಿ ಬರುತ್ತೆ. ಓಕೆ, ಮತ್ತು ನಾವು ಇದು ತೊಗೊಂಡೋಗ್ತೀವಿ, ಮೊಬೈಲ್ ತೊಗೊಂಡೋಗ್ತೀವಿ. ಫಾರ್ ಎಕ್ಸಾಂಪಲ್ ಗೋಪುರದ್ದು ವೀಡಿಯೋಸ್ ಎಲ್ಲ ಕೊಡ್ತಾರೆ, ಅದಕ್ಕೆ ಬಂದು 1500 ರೂಪೀಸ್ ನೇಪಾಳಿ ಕರೆನ್ಸಿ, ಅಂದರೆ ನಿಯರ್ಲಿ 1000 ರೂಪೀಸ್ ಆಗುತ್ತೆ. ಓಕೆ, 8:30 ಆಲ್ರೆಡಿ ಇಷ್ಟು ಶೆಕೆ, ಒಂಥರ ತುಂಬಾ ಬಿಸಿಲಿದೆ. ಬಟ್ ಚೆನ್ನಾಗೂ ಇದೆ. ಓಕೆ, ಅದು ಏನು ಅಂತಂದ್ರೆ ಇವತ್ತೇನು ಅಂತಂದ್ರೆ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಕಳಿಸ್ತಾ ಇದಾರೆ. ಕ್ಲೈಮೇಟ್ ನೈಯೇ ಪ್ಯಾರಾಗ್ಲೈಡಿಂಗ್ ಮಾಡಿದ್ರ ಸರ್? ಇಲ್ಲಪ್ಪ, ಜಿಪ್ಲೈನ್ ಮಾಡ್ಕೊಂಡ್ ಬಂದೆ. ಜಿಪ್ಲೈನ್ ಮಾಡಿದ್ರ ಅಲ್ಲಿ? ಎಲ್ಲಿ ಸರ್? ಓ, ಸಕರ ಇದೆ. ಸಾರಂಗ್ ಹೋಗಿ ನವೀನ್ ಸರ್ 1.8 ಸ್ಟೀಪೆಸ್ಟ್ ಜಿಪ್ಲೈನ್ ಸೂಪರ್ ಆಗಿದೆ. ಎಲ್ಲಿ ಸರ್? ಅಲ್ಲೇ ಮೇಲ್ಗಡೆ ಗಣಪತಿ ಇದೆಯಲ್ಲ, ಹೋಗಿಲ್ಲ, ಹೋಗ್ಬೇಕು. ಅದು ನಾನು ನಾಳೆ ಬೆಳಗ್ಗೆ ಬುಕ್ ಮಾಡಿದ್ದೀನಿ. ಕೇಬಲ್ ಕಾರ್ ಇದೆ. ಇಲ್ಲಿಂದ ಅವನು 9 ನಿಮಿಷದಲ್ಲಿ ಕರ್ಕೊಂಡೋಗಿ ಅಲ್ಲಿ ಮೇಲೆ ಬಿಡ್ತಾನೆ. ಅದು 2.5 ಕಿಲೋಮೀಟರ್ಸ್ ಕೇಬಲ್ ಕಾರ್. ಅದು ಅಲ್ಲಿ ಮೇಲ್ಗಡೆ ಜಿಪ್ಲೈನ್ ಇದೆ 1.8 ಕಿಲೋಮೀಟರ್ಸ್ ಡೌನ್. ಅದು ಮುಗಿಸ್ಕೊಂಡ್ ಬಂದೆ ಬೆಳಗ್ಗೆ ನಾನು. ಓಕೆ, ನಾವು ಕದ ಇದೆ. ನಾವು ಮೊನಾಕೋಗೆ ಹೋಗಿದ್ವಿ, ಅದು ಚೆನ್ನಾಗಿದೆ. ಓಕೆ,
ಸ್ಟೀಪೆಸ್ಟ್ ಜಿಪ್ಲೈನ್ ಇದು, ವರ್ಲ್ಡ್ ಸ್ಟೀಪೆಸ್ಟ್ ಜಿಪ್ಲೈನ್. ಹೌದಾ? ಅದ್ ಮೇಲ್ಗಡೆ ಇದೆ, ಸರಂಕೋಟೆಲ್ ಇದೆ. ಸಾರಂಕೋಟು. ಹೌದು, ಬುಕ್ ಮಾಡ್ತಾರೆ ಕೇಳಿ. ಇಲ್ಲ ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದಲ್ಲ? ಇಲ್ಲೇ ತಗೊಂಡ್ಬಿಡೋಗ್ಬಿಡಿ, ಅಲ್ಲಿ ಆಪರೇಟರ್ ಒಬ್ಬರೇ ಅದಕ್ಕೆ. ಇಲ್ಲಿ ಸಿಗುತ್ತಾ? ಇಲ್ಲ, ಅದು ಆಪರೇಟರ್ ಒಬ್ಬರೇ ಮೇನ್ ರೋಡ್ ಅಲ್ಲಿ. ಓಕೆ ಸಕಾಲಾಗಿದೆ ಅದು, ಟ್ರೈ ಮಾಡಿ ಅದನ್ನ. ಫ್ರೆಂಡ್ಸ್ ನೋಡಿ, ಫಸ್ಟ್ ಭಯ ಆಗತ್ತೆ ಅಂತ ಹೇಳಿ ಇವಾಗ ಆದರ್ಶ್ ಸರ್ ಹೋಗ್ತಾ ಇದಾರೆ. ಸರ್ ಹೆಂಗನ್ನಿಸ್ತಾ ಇದೆ? ತುಂಬಾ ಹೆದರಿಕೆ ಆಯ್ತಾ ಇದೆ. ಹೆದರಿಕೆ ಯಾರಿಗೆ? ಆದರ್ಶ್ ಸರ್ಗೆಲ್ಲ ಹೆದರಿಕೆ ಇರಬಾರ್ದು. ಫ್ಲೈ ಮಾಡ್ಲಿಲ್ಲ ಅಂದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ, ಹಂಗನ್ನಿಸ್ತು. ತುಂಬಾ ಅದ್ಭುತ ಸರ್. ಸರ್ ನಾನು ಎಲ್ರಿಗೂ ಸ್ನೇಹಿತರಿಗೆಲ್ಲ ಹೇಳೋದೇನು ಗೊತ್ತಾ, ನಾನು ತಮಾಷೆ ಹೇಳ್ತೀನಿ ಅಂತ ಅನ್ಕೋತಾರೆ ತುಂಬಾ ಜನ. ಈ ಎಕ್ಸ್ಪೀರಿಯನ್ಸ್ ಮಾತ್ರ ನಮ್ದು. ನೀವು ಸತ್ ಮೇಲೆ ಉಳಿದಾರನು ಕತ್ತರಿಸ್ಬಿಟ್ಟು ನಿಮ್ಮನ್ನ ಊಟ ಹಾಕ್ತಾರೆ. ತುಂಬಾ ಸರಿ ಹೇಳಿದ್ದೀನಿ ನಾನು. ಹೌದಲ್ವಾ? ಅದು ಯಾವ್ದು ಇಂಪಾರ್ಟೆಂಟ್ ಅಲ್ಲ ಸರ್. ಫಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಸ್ವಾರ್ಥಿಗಳಾಗ್ಬೇಡಿಯಪ್ಪ. ಹೆಂಡತಿ ಮಕ್ಕಳು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಸಮಾಜಕ್ಕೂ ಮಾಡಿ, ನಿಮಗೂ ನಿಮ್ ಎಕ್ಸ್ಪೀರಿಯನ್ಸ್ ಮಾಡಿ, ಟ್ರಾವೆಲ್ ಮಾಡಿ. ಇದು ಏನ್ ನೀವೇನ್ ಹೇಳ್ತಾ ಇದ್ದೀರಾ? ಇದು ನನಗೆ ಅರಿವು ಬಂದಿದ್ದು ಜಸ್ಟ್ 2 months ಮುಂಚೆನು. ಜಸ್ಟ್ 2 months. ಇದು ನಮ್ಗೆ 2010 ಯಾವಾಗ ಅದ್ ಬಂತ ಅವೆಲ್ಲ ಡಿಸೈಡ್ ಮಾಡಿದೆ. ಏನಿದೆ ಲೈಫ್ ಕೊಡ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು ಅಂತ. ಹೋಗಿದೀವಿ. ಇಡೀ ನೇಪಾಳ, ಭೂತಾನ್ 2 ಸಲ ಕಾರಲ್ಲಿ ಓಡಾಡಿದೀವಿ. ಲೇ ಲಡಾಖಲ್ಲೆಲ್ಲ ಬೈಕಿಂಗ್ ಮಾಡಿದೀವಿ. ಇಡೀ ಚಂದ್ರ ಸರ್ ಕಾರಲ್ಲಿ ಓಡಿಸಿದ್ದೀವಿ. ಹೇಳಿ ಸರ್. ಬಟ್ ನಾನು ಅಲ್ಟ್ರಾ ಫ್ಲೈಟ್ ಅಲ್ಲಿ ಇದೆ ಫಸ್ಟ್. 5% ನನ್ಗೇನ್ ಭಯ ಅಂತ ಅನ್ನಿಸ್ಲಿಲ್ಲ. ಮತ್ತೆ ಲ್ಯಾಂಡಿಂಗ್ ಆಗ್ಲಿ, ಟೇಕಪ್ ಆಗ್ಲಿ ಎಲ್ಲ ಅದ್ಭುತ. ಫ್ಲೈಟ್ ಲ್ಯಾಂಡ್ ಆದ್ರೂ ಭಯ ಆಗುತ್ತೆ, ಹೌದು. ಭಯನೇ ಆಗಲ್ಲ. ಹೌದಾ? ಅಷ್ಟು ನೀಟಾಗಿ ಇಳಿತಾ ಇದೆ. ವಿಡಿಯೋ ಫುಲ್ ಲೈಟ್ ಮಾಡತ್ತ. ಹೌದಾ? ಸ್ವಲ್ಪ ಆಮೇಲೆ ಮೇಲೆ ಮಾಡಕ್ಕಾಗಲ್ಲ. ನೀವು ಕವರ್ ತಗೊಂಡೋಗಿದ್ರಾ? ಕೋಚಲ್ಲಿ ಹಿಂಗೆ ಇಟ್ಕೊಳ್ಳಿ, ಮತ್ತೆ ಅದನ್ನ ಡಬಲ್ ಮಾಡ್ಕೊಳ್ಳಿ. ಹೌದಾ? ಟೈಟ್ ಮಾಡ್ಕೊಬೇಕು. ವಿಡಿಯೋ ಓಕೆ. ನಮ್ಮ ಬ್ರೋ ರೆಡಿ ಆಗಿದ್ದಾರೆ. ಆದರ್ಶ ಸರ್ ಹೊರಟಿದ್ದಾರೆ. ಮತ್ತೆ ನಮ್ಮ ಬ್ರೋ ಹೆಂಗನ್ನಿಸ್ತಾ ಇದೆ ಎಕ್ಸ್ಪೀರಿಯನ್ಸು ಕೇಳ್ತೀನಿ ಈಗಲೇ. ಏನಕ್ಕೆ ಬ್ರೋ ಹೇಗಿದೆ ಫೀಲಿಂಗು? ಕೂತಿದೀವಿ ಅಷ್ಟೇ, ಚೇರಲ್ಲಿ ಕೂತಿದೀವಿ ಅಷ್ಟೇ. ನೆಕ್ಸ್ಟ್ ಹತ್ತದ ಮೇಲೆ ಬಂದ್ಮೇಲೆ ಹೇಳ್ತೀವಿ. ಬೆಸ್ಟ್ ಆಫ್ ಲಕ್, ಎಂಜಾಯ್ ಯುವರ್ ಟೈಮ್. ಆದರ್ಶ್ ಸರ್ ಹೋಗ್ತಿದ್ದಾರೆ. ಮತ್ತೆ ನಮ್ಮ ಬ್ರೋ ರೆಡಿ ಆದ್ರು. 200 ಮೀಟರ್ ಅಥವಾ 1 ಕಿಲೋಮೀಟರ್ ಹತ್ರ ಅದನ್ನ ರನ್ ಮಾಡಿ ಆನಂತರ ಟೇಕಪ್ ಮಾಡ್ತಾರೆ. ಬಹುಶಃ ಈ ರನ್ವೇ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಒಂದು 2-3 ಕಿಲೋಮೀಟರ್ ಇರ್ಬೋದು ಅಂತ ನಾನು ಭಾವಿಸ್ತೀನಪ್ಪ. ಏನು ಕೆಲಸ ಅಲ್ಲ. ನಮ್ಮ ರಘುಬ್ರು ಹೋಗ್ತಾ ಇದಾರೆ. ಯೂಟ್ಯೂಬ್ ರಾಕಿಂಗ್ ಸ್ಟಾರ್. ಅಷ್ಟೇ ಟೇಕಪ್ ಆಗೋಯ್ತು. ಒಳ್ಳೆ ಹೋಗೋದಕ್ಕಿಂತ ಮುಂಚೆ ಒಂದೊಳ್ಳೆ ಬ್ಲಾಕ್ ಕಾಫಿ. ಒಳ್ಳೆ ಬ್ಲಾಕ್ ಕಾಫಿ ಎಲ್ಲ ಕಿರಣ್ ಬಾಯ್ ಎಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ತಿಳ್ಕೊಂತ ಇದಾರೆ. ನಾವು ಜಸ್ಟ್ ಫಾಲೋ ಮಾಡೋದು ಅಷ್ಟೇ. ನಮ್ಮ ಸ್ನೇಹಿತರು ಮಂಜಣ್ಣಂಗೆ ಇನ್ಸ್ಟ್ರಕ್ಷನ್ ಕೊಡ್ತಿರೋದು, ಪೈಲಟ್ ಮಾತಾಡಿಸ್ಬಾರ್ದು, ಆ ಬಕ್ಕಲ್ ತೆಗಿಬಾರ್ದು, ನಿಮಗೆ ಕಂಫರ್ಟೇಬಲ್ ಆಗಿದ್ದರೆ ಥಮ್ಸ್ ಅಪ್ ಮಾಡಬೇಕು, ಕಂಫರ್ಟೇಬಲ್ ಇಲ್ಲ ಅಂದರೆ ಥಮ್ಸ್ ಡೌನ್ ಮಾಡಬೇಕು, ಇದನ್ನೆಲ್ಲ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಇಷ್ಟೇ ಸಿಂಪಲ್ ಫ್ಲೈಟು, 1100 cc ಫ್ಲೈಟು, ದಟ್ಸ್ ಆಲ್. ಒಂದು ರೆಕ್ಕೆ, ಅದಕ್ಕೆ ನೀಟಾಗಿ ಒಂದು ಕೇಬಲಲ್ಲಿ ಆ ಸೂತ್ರ ಥರ, ಗಾಳಿಪಟದ ಸೂತ್ರ ಥರ ಅದನ್ನು ಟರ್ನ್ ಮಾಡಲಿಕ್ಕೆ ಪ್ರತಿಯೊಂದು, ಅಂದರೆ ಆಲ್ಟಿಟ್ಯೂಡ್ ರೈಸ್ ಮಾಡೋಕ್ಕೆ, ಅಪ್ ಮಾಡೋಕ್ಕೆ ಇವರೇ ನಮ್ಮ ಪೈಲಟೇ ಅವ್ರನ್ನು ಫ್ಲೈ ಮಾಡಿಸ್ತಿರೋದು. ಮಂಜಣ್ಣ ಫ್ಲೈ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅರ್ಧ ಗಂಟೆ.
15 ನಿಮಿಷದಲ್ಲಿ ಮಾತ್ರ ನಾವೇನು ಇದ್ ಮಾಡಕ್ಕಾಗಲ್ಲ. ಬಟ್ ನೀವ್ ಹೇಳ್ದಂಗೆ 30 ನಿಮಿಷ ಮಾಡ್ದಾಗ ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಆಗೋದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಕರೆಕ್ಟ್ ಆಗಿ ಅಲ್ವಾ? ಆಮೇಲೆ ಈ ಕಡೆ ಒಂದು ಬೆಟ್ಟ ಐತೆ, ಬೆಟ್ಟ ಕಾಣಿಸ್ತಿದೆ ಈಗ ನಾವು. ಅಲ್ಲ ನಿಜ ಹೇಳ್ತೀನಿ, ಅಲ್ಲೊಬ್ಬ ಶಿವಂದು ಸ್ಟ್ಯಾಚ್ಯೂ ಮತ್ತೆ ವಿಘ್ನೇಶ್ ಹಿಂಗ್ ಬೆಂಡಾಗತ್ತಿಗೆ ಬ್ರೋ ಮೇರಾ ವಿಡಿಯೋ. ಈಗ ಕಿರಣ್ ಬ್ರೋ ಲ್ಯಾಂಡ್ ಆದ್ರು. ಕಿರಣ್ ಬ್ರೋ ಲ್ಯಾಂಡ್ ಆದ್ರು ಇವಾಗ. ಅವ್ರೆ ಆಮೇಲೆ ಎಲ್ಲ ನೋಡ್ಕೊತೀನಿ ನಾನು. ಅಲ್ಲ ಅಣ್ಣನ ಎದ್ರಕಂತೀಯಾ ಹೇಳೋ. ಕನ್ನಡಿಗ ಅಂತ ಏನು ಆವಾಜ್ ಆಗ್ತಿದೆ. ನಮ್ ಕ್ವಾಟ್ಲೆ ಅವ್ರದ್ದು ಕ್ವಾಟ್ಲೆ ಜಾಸ್ತಿ ಆಗೋಗೈತೆ. ನೋಡಿ ಇದು ಒಬ್ಬ ಲೀಡರ್ದ ಕ್ವಾಲಿಟಿ ಇದು. ಅಷ್ಟೇ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅವನ ಅಜ್ಜಿ ದುಡ್ಡು ಎಲ್ಲೋ ಗೊತ್ತಿದೆ. ಕಿರಣ್ ಅದು ಹೇಳಕ್ಕೂ ಎಕ್ಸ್ಪೀರಿಯನ್ಸ್ ಬೇರೆ ತರನೇ, ಕೇಳೋದಕ್ಕೂ ಎಕ್ಸ್ಪೀರಿಯನ್ಸ್ ಬೇರೆ. ಅವ್ರು ಎಂಜಾಯ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಆ ದೇವಸ್ಥಾನದ್ದು ಟರ್ನ್ ಮಾಡ್ತಾರಲ್ಲ, ದೇವಸ್ಥಾನ ಲೇಕ್ ಹತ್ರ ಈಶ್ವರಂದು ಮತ್ತೆ ಇದು ಮೋಡದ ಒಳಗಡೆ ಹೋಗುತ್ತಲ್ಲ, ಅದು ಎಲ್ಲ ಅಲ್ಟಿಮೇಟ್ ಆಗಿತ್ತು. ಅಲ್ಲ ಅಷ್ಟು ಖುಷಿ ಆಗೋಯ್ತು. ಬುಕ್ ಮಾಡ್ಬಿಟ್ರಾ? ಹೌದಾ? ಅಲ್ಲಿ ಇವಾಗ ಇದಕ್ಕೆ ಹೋಗೋಣ, ಜಿಪ್ ಲೈನಿಂಗ್ಗೆ. ಯಾವುದಾದ್ರು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಅದನ್ನ 2 ಸಲ ಮಾಡಬೇಕು. ಮೊದಲನೇ ಸಲ ಗೊಂದಲಗಳು ಇರ್ತವೆ, 2ನೇ ಸಲ ನಿಮ್ಗೆ ಪರಿಪೂರ್ಣವಾಗಿ ಅದನ್ನ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಹೇಳ್ತೀನಿ, ಎಕ್ಸ್ಪೀರಿಯನ್ಸು ಸೂಪರ್ 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 ಸೂಪರ್. ಏನಾಯ್ತು ಲೈಫಲ್ಲಿ ಹೇಳ್ತಾ ಇರ್ತೀವಿ ಅದನ್ನೇ. ಸಖತ್ತ ಮಜಾ ಮಾಡಿದೆ ಲೈಫಲ್ಲಿ ಮಾತ್ರ. ಇದನ್ನು ಸಬ್ಸ್ಕ್ರೈಬರ್ಸ್ ಎಂಜಾಯ್ ಮಾಡಿ, ಟ್ರಾವೆಲಿಂಗ್ ಕನ್ನಡಿಗನ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಪ್ರತಿಯೊಂದು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್.